ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ. ಇನ್ನೇನು ಡಿಸೆಂಬರ್ ಮುಗೀತಾ ಬಂತು. ಈ ಮಂತಲ್ಲಿ ಶೂಟ್ ಮಾಡಿದ ವೀಡಿಯೋಸನ್ನೆಲ್ಲ ಆದಷ್ಟು ಬೇಗ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ, ಬಟ್ ಟೈಮ್ ಸಿಗ್ತಾ ಇಲ್ಲ. ಹಾಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಕೂಡ ನಡೆದಿದೆ ನಮ್ಮ ಒಂದು ಡೇಲನಿಗೆ. ಹಾಗಾಗಿ ಸ್ವಲ್ಪ ನಾನು ಬ್ರೇಕ್ ತಗೊಳ್ಬೇಕಾಗಿ ಬಂತು ಮಧ್ಯದಲ್ಲಿ. ಹಾಗೆ ನಾನು ಓಲ್ಡ್ ವೀಡಿಯೋಸನ್ನೇ ಎಡಿಟ್ ಮಾಡ್ತಾ ಇದ್ದೇನೆ, ಮತ್ತು ಶೂಟ್ ಮಾಡಲಿಕ್ಕೆ ಕೂಡ ನನಗೆ ಮನಸ್ಸು ಬಂದಿರಲಿಲ್ಲ. ಸೊ ಆ ಒಂದು ಇವೆಂಟ್ ಏನಾಯಿತು, ಅನ್ಫಾರ್ಚುನೇಟ್ ಇವೆಂಟ್, ಅದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ, ಆಯಿತಾ? ಇಷ್ಟರವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ಇಷ್ಟರವರೆಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್. ಯಾಕೆಂತ ಹೇಳಿದರೆ 19,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನ್ನ ಪ್ರಕಾರ ಹೇಳಬೇಕಂತ ಹೇಳಿದರೆ ಅದೇ ಒಂದು ದೊಡ್ಡ ಮೈಲ್ ಸ್ಟೋನ್. ಹಾಗಾಗಿ ಇನ್ನೂ ಕೂಡ 2026 ಎಂಡ್ ಆಗೋದ್ರ ಒಳಗೆ ಒಂದು 25,000 ಸಬ್ಸ್ಕ್ರೈಬರ್ಸನ್ನು ಅಚೀವ್ ಮಾಡಬೇಕು ಅಂತ ಹೇಳಿ ನನಗೊಂದು ಆಸೆ ಇದೆ. ನೋಡುವ ಎಷ್ಟರ ತನಕ ಅದು ಸಾಧ್ಯವಾಗ್ತದೆ ಅಂತ ಹೇಳಿ ನೋಡುವ. ಇಲ್ಲಿ ಮೊನ್ನೆಯಿಂದ ಸಿಯೋನ್ ನನಗೆ ಕೇಳ್ತಾ ಇದ್ದ, ನನಗೆ ಸ್ಯಾಂಡ್ವಿಚ್ ಬೇಕು ತಗೊಂಡೋಗ್ಲಿಕ್ಕೆ ಈ ಲಂಚಿಗೆ ಅಂತ ಹೇಳಿ. ಹಾಗೆ ನಾನು ನಿನ್ನೆ ನೈಟೇ ಆ ಒಂದು ಮಿಕ್ಸನ್ನು ರೆಡಿ ಮಾಡಿ ಇಟ್ಟಿದ್ದೆ. ಚಿಕನ್ ಇದೆಲ್ಲ ಮ್ಯಾರಿನೇಷನ್ ಎಲ್ಲ ಮಾಡಿ ಮಿಕ್ಸನ್ನು ರೆಡಿ ಮಾಡಿದ್ದೆ, ವೆಜಿಟೇಬಲ್ಸ್ ಎಲ್ಲ ಹಾಕಿ. ಅದು ನಿನ್ನೆ ರಾತ್ರಿ ಟೇಸ್ಟ್ ನೋಡಿದ ನಂತರನೇ ಅವನಿಗೆ ಇಷ್ಟ ಆಗಿ ನಾನು ಅದರಲ್ಲಿ ಊಟ ಮಾಡ್ತೇನೆ ಅಂತ ಹೇಳಿ ಅನ್ನಕ್ಕೆ ಅದನ್ನು ಹಾಕಿ ಊಟ ಮಾಡಿದ ರಾತ್ರಿ. ಆ್ಯಕ್ಚುಲಿ ನಾನು ಅದನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿಟ್ಟು ಬೆಳಿಗ್ಗೆ ನಾನು ಹೀಟ್ ಮಾಡಿ ಪುನಃ ಅಂದರೆ ಹೀಟ್ ಮೈಕ್ರೋವೇವ್ ಮಾಡಿ ಅದನ್ನು ಬ್ರೆಡ್ಡಿಗೆ ಹಾಕಿ ಕೊಡ್ತೇನೆ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದ್ದು. ಆದರೆ ಅದನ್ನು ಟೇಸ್ಟ್ ನೋಡಲಿಕ್ಕೆ ಕೊಟ್ಟದ್ದೇ ತಪ್ಪಾಯಿತು. ಟೇಸ್ಟ್ ಚೆಂದ ಇತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್. ನಾನು ಕೂಡ ಫಸ್ಟ್ ಟೇಸ್ಟ್ ಮಾಡಿ ನೋಡಿದಾಗ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ನಾನು ಪುನಃ ಒಂದು ಸ್ಪೂನ್ ತಿಂದು ನೋಡಿದೆ. ಆ ಒಂದು ಕಾರ್ನ್ ಇದು ಸ್ವೀಟ್ನೆಸ್ ಮತ್ತು ಟ್ಯಾಂಗಿ ಮತ್ತು ಜ್ಯೂಸಿ ಆಗಿರುವಂಥ ಒಂದು ಚಿಕನ್ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಈ ಸ್ಯಾಂಡ್ವಿಚ್ ಎಲ್ಲ ಮಾಡೋದಾದರೆ ಒಳ್ಳೆ ಫೀಲಿಂಗ್ ಅದು. ಹಾಗೆ ಸಿಯೋನಿಗೆ ಕೊಟ್ಟಾಗ ಅವನು ಊಟ ಮಾಡ್ತೇನೆ ಅಂತ ಹೇಳಿದ, ಮತ್ತು ಹಠ ಮಾಡ್ತಾ ಇದ್ದ ಅಂತ ಹೇಳಿ ನಾನು ಅವನಿಗೆ ಕೂಡ ಬಡಿಸಿಕೊಟ್ಟೆ, ಮತ್ತು ಚಿಕ್ಕವನಿಗೆ ಕೂಡ ಅದರಲ್ಲಿ ಅನ್ನವನ್ನು ಹಾಕಿಕೊಟ್ಟೆ. ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದರು. ಇಲ್ಲಿ ನಾನಿವತ್ತು ಡಿಸೈನೋದ ಪಾಸ್ತಾವನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು ಡ್ಯೂರಮ್ ವೀಟಿಂದ ಮಾಡಿರುವಂತಹ ಪಾಸ್ತಾ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅಡಿಟಿವ್ಸ್ ಆಗಿರ್ಬೋದು, ಫ್ಲೇವರ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನು ಕೂಡ ಹಾಕಲಿಲ್ಲ. ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರಾನ್ಸ್ ಫ್ಯಾಟ್ ಯಾವುದೂ ಇಲ್ಲ. 100% ವೆಜಿಟೇರಿಯನ್ ಪಾಸ್ತಾ. ಇದನ್ನೊಂದು 13 ಮಿನಿಟ್ಸ್ ತನಕ ಬಾಯ್ಲ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಬಾಯ್ಲ್ ಆಗ್ತದೆ, ಕುಕ್ಕರಲ್ಲಿ ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಹಾಗೂ ಇದರ ಡಿಫ್ರೆಂಟ್ ರೆಸಿಪೀಸನ್ನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನನ್ನ ಪ್ರೀವಿಯಸ್ ಬ್ಲಾಗ್ಸನ್ನು ಚೆಕ್ ಮಾಡಿದರೆ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ರೆಸಿಪೀಸ್ ಎಲ್ಲ ಸಿಗ್ತದೆ, ಚೆಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು ಆ ಒಂದು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಲ್ಲ, ಮ್ಯಾರಿನೇಷನಿಗೆ ಏನಿಲ್ಲ, ನಾನು ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೇನೆ, ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ವಿನೆಗರ್, ಮತ್ತು ಎಂತ ಹಾಕಿದೆ ಇವತ್ತು ನೆನಪಿಲ್ಲ. ಅದಂದ್ರೆ ಒಂದು ಇದೇ ರೆಸಿಪಿ ಅಂತ ಹೇಳಿ ಫಾಲೋ ಮಾಡಿದ್ದಲ್ಲ, ಹೇಗೋ ಒಂದು ಮೊನ್ನೆ ಹಾಕಿದಾಗೆ ತಪ್ಪಿ ಮಾಡುವಂಥ ರೆಸಿಪಿ ಅಷ್ಟೇ. ಎಕ್ಸಾಕ್ಟ್ ಇದೇ ರೆಸಿಪಿ ಅಂತ ಏನಿಲ್ಲ, ಜಸ್ಟ್ ಬೇಸಿಕ್ ಮ್ಯಾರಿನೇಷನ್ ಅಷ್ಟೇ. ಅದನ್ನು ಮಾಡಿ ಅದಕ್ಕೆ ಸ್ವಲ್ಪ ಸೋಯಾ ಸಾಸ್, ಅಂದರೆ ಒಂದು ಇಟಾಲಿಯನ್ ಟಚ್ ಎಲ್ಲ ಕೊಡಲಿಕ್ಕೋಸ್ಕರ, ಒಂದು ಚಿಲ್ಲಿ ಚಿಕನಲ್ಲೆಲ್ಲ ಬರೋ ಫ್ಲೇವರ್ ಬರ್ತದಲ್ಲ, ಅದಕ್ಕೋಸ್ಕರ ಜಸ್ಟ್ ಸ್ವಲ್ಪ ಸೋಯಾ ಸಾಸನ್ನು ಹಾಕಿರುವಂಥದ್ದು. ಇದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ನಾನು ಚೆಂದ ಮಾಡಿ ಫ್ರೈ ಅಲ್ಲ, ಜಸ್ಟ್ ಸ್ವಲ್ಪ ಬೇಯಬೇಕು ಆ ರೀತಿಯಲ್ಲಿ, ಫ್ರೈ ಅಂತಲೇ ಹೇಳ್ಬೋದು, ಆ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಬೇರೆ ಏನು ಕೂಡ ಆ್ಯಡ್ ಮಾಡಲಿಲ್ಲ ಇದಕ್ಕೆ, ಬೇಸಿಕ್ ಮಸಾಲಾಸ್ ಮಾತ್ರ. ಅದಾದ ನಂತರ ನಾನಿಲ್ಲಿ ನಿನ್ನೆ ಸ್ವಲ್ಪ ಎಲ್ಲ ತರಕಾರಿಯನ್ನೆಲ್ಲ ತುರಿದು ಮತ್ತು ಕಾರ್ನನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೇನೆ. ಬೇಯಿಸಲಿಲ್ಲ ಕಾರ್ನನ್ನು, ಹಾಗೆಯೇ ತೆಗೆದಿಟ್ಕೊಂಡಿರುವಂಥದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಯಾಕೆಂದರೆ ಬೆಳಿಗ್ಗೆ ನನಗೆ ಆಬ್ವಿಯಸ್ಲಿ ಟೈಮ್ ಸಾಕಾಗೋದಿಲ್ಲ, ಹಾಗೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡ್ತಾ ಇರುವಂಥದ್ದು. ನನಗೆ ನೆನ್ನೆ ಕೂಡ ನೀರು ದೋಸೆ ಇತ್ತು, ಹಾಗೆ ನೆನ್ನೆದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನೇ ಇವತ್ತು ನೀರು ದೋಸೆಯಾಗಿ ನಾನು ಮಾಡ್ಕೊಳ್ತಾ ಇದ್ದೇನೆ. ನನ್ನ ವೀಡಿಯೋಸ್ಗೆ ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ ತುಂಬ ಥ್ಯಾಂಕ್ಸ್, ಆಯಿತಾ? ನೀವು ಎಲ್ಲಿಂದ ಈ ವಿಡಿಯೋಗೆ ಕೂಡ ಕಾಮೆಂಟ್ ಮಾಡಿ. ಯಾವುದಾದ್ರೂ ಒಂದು ಇಮೋಜಿ ಕೂಡ ಆಗ್ತದೆ, ಅಂದರೆ ಹಾರ್ಟ್ ಆಗಿರ್ಬೋದು, ಸ್ಮೈಲಿ ಆಗಿರ್ಬೋದು, ಏನು ನಿಮಗೆ ಇಷ್ಟ ಆಗ್ತದೆ ಅದೊಂದು ಸ್ಮೈಲಿ ಅಥವಾ ಏನಾದರೂ ಒಂದನ್ನು ಹಾಕಿ, ಆಯಿತಾ? ಕಾಮೆಂಟ್ ನನಗೆ ತುಂಬ ಇಷ್ಟ ಕಾಮೆಂಟ್ಸನ್ನು ಓದಲಿಕ್ಕೆ. ರಿಪ್ಲೈ ಮಾಡಲಿಕ್ಕೆ ಮಾತ್ರ ನನಗೆ ಟೈಮ್ ಸಾಕಾಗೋದಿಲ್ಲ, ಬಟ್ ಓದಿದ ಕೂಡಲೇ ನಾನು ಲೈಕ್ ಮಾಡ್ತೇನೆ. ಈಗ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಆ್ಯಡ್ ಮಾಡಿದ್ದೇನೆ. ಕ್ಯಾರೆಟ್, ಆನಿಯನ್ ಮತ್ತು ಎಂಥದ್ದು ಜೋಳ ಉಂಟಲ್ಲ ಅದಷ್ಟನ್ನು ಹಾಕ್ಕೊಂಡಿದ್ದೇನೆ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಮತ್ತು ಚಿಲ್ಲಿ ಸಾಸ್ ಇದ್ದರೆ ಚಿಲ್ಲಿ ಸಾಸ್, ಸೋಯಾ ಸಾಸ್,
ಹಾಗೆ ಸ್ವಲ್ಪ ಎಲ್ಲ ಸಾಸಸನ್ನು ಹಾಕಿ ಸ್ವಲ್ಪ ಎಲ್ಲ ಬೇಸಿಕ್ ಮಸಾಲಾಸನ್ನು ಹಾಕಿದರೆ ಉಪ್ಪನ್ನು ಹಾಕಿದರೆ ರೆಡಿಯಾಗಿ ಸಿಗ್ತದೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಟಚ್ಚನ್ನು ಕೊಟ್ಟು ಮಾಡ್ಬೋದು. ಇಂಡಿಯನ್ ಟಚ್ ಆಗಿರ್ಬೋದು ಅಥವಾ ಈ ರೀತಿ ಇಟಾಲಿಯನ್ ಟಚ್ ಎಲ್ಲ ಕೊಟ್ಟು ಹರ್ಬ್ಸನ್ನೆಲ್ಲ ಯೂಸ್ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಇದರಲ್ಲಿ ಡೀಟೇಲ್ ರೆಸಿಪಿಯನ್ನು ಹಾಕಲಿಲ್ಲ. ಡೀಟೇಲ್ಡ್ ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಯಾವಾಗಲಾದರೂ ನಾನು ಹಾಕ್ತೇನೆ. ಕಾಮೆಂಟಲ್ಲಿ ಬೇಕಾದರೆ ಕೇಳಿ ಆಯಿತಾ. ಚಿಕನನ್ನು ಮತ್ತು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ, ಯಾಕೆಂದರೆ ಇದನ್ನು ಬ್ರೆಡ್ನ ಒಳಗೆ ಹಾಕಿ ತಿನ್ನಲಿಕ್ಕೆ ಕೊಡೋದಲ್ಲ, ಮತ್ತು ಅವನು ಕೂಡ ಚಿಕ್ಕವನು, ಹಾಗೆ ಸರಿಯಾಗಿ ಕಚ್ಚಿ ತಿನ್ನಲಿಕ್ಕೆಲ್ಲ ಆಗಬೇಕು, ಅಂದರೆ ಬೈಟ್ ಸೈಜ್ ಪೀಸಸ್ ಬೇಕು ಅಂತ ಹೇಳಿ ಚಿಕ್ಕದು ಕಟ್ ಮಾಡಿದ್ದೇನೆ. ಇದರಲ್ಲಿ ಸ್ವಲ್ಪ ದೊಡ್ಡದು ಕಾಣ್ತಾ ಉಂಟು, ನಾನು ಕೂಡ ಈಗಲೇ ನೋಡಿದ್ದು ವಿಡಿಯೋದಲ್ಲಿ, ಮತ್ತು ಕಲರ್ ಆಗಿರ್ಬೋದು ಇದೆಲ್ಲ ಕೂಡ ಡಿಫ್ರೆಂಟ್ ಆಗಿ ಕಾಣ್ತದೆ, ಹಾಗೆ ಇರಬೇಕು. ಇದರಲ್ಲಿ ಸ್ವಲ್ಪ ದೊಡ್ಡ ಚಂಕ್ಸ್ ಕಾಣ್ತಾ ಉಂಟು, ಬಟ್ ಚಿಕ್ಕದಿರುವಂಥದ್ದು ಇದು. ಹಾಗೆ ನಾನು ನಿನ್ನೆ ಹಸ್ಬೆಂಡ್ ಹತ್ರ ಹೇಳಿದ್ದೆ ಬ್ರೆಡ್ ಒಂದು ತಗೊಂಡು ಬನ್ನಿ ಅಂತ ಹೇಳಿ, ಯಾಕಂದರೆ ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದ ಅವನು, ಒಮ್ಮೆ ನನಗೆ ಸ್ಯಾಂಡ್ವಿಚ್ ತಗೊಂಡು ಹೋಗಬೇಕು ಅಂತ ಹೇಳಿ. ಮತ್ತು ಕ್ಲಾಸಲ್ಲಿ ಅಲೋ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿರಲಿಲ್ಲ, ಬಟ್ ಯಾರೋ ಮಕ್ಕಳು ತಂದಿದ್ರಂತೆ, ಹಾಗೆ ಅದನ್ನು ನೋಡಿ ಅವನಿಗೆ ಆಸೆ ಆಗಿರುವಂಥದ್ದು. ಹಾಗೆ ಪರವಾಗಿಲ್ಲ ಅಂತ ಹೇಳಿ ಕೊಡುವ, ಈಗ ಹೇಗಿದ್ರು ಕೂಡ ಇಯರ್ ಎಂಡ್ ಆಗ್ತಾ ಬಂತು, ಇನ್ನು ಸ್ವಲ್ಪ ದಿನದಲ್ಲಿ ರಜೆ ಇರ್ತದಲ್ಲ, ಅದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ. 1-2 ಸ್ಲೈಸ್ ಚೀಸನ್ನು ಕೂಡ ಹಾಕಿದ್ದೇನೆ ಇದಕ್ಕೇ, ಮತ್ತು ಹೀಗೆ ಬ್ರೆಡ್ಡನ್ನು ಕವರ್ ಮಾಡಿ ಕಾವಲಿಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಚೀಸನ್ನು ಮೆಲ್ಟ್ ಮಾಡುವಂಥದ್ದು. ಅದಾದ ನಂತರ ಕಟ್ ಮಾಡಿ ತಿನ್ನಲಿಕ್ಕೆ ಕೊಡೋದು. ಇವತ್ತು ನನಗೆ ಕೂಡ ಬ್ರೇಕ್ಫಾಸ್ಟಿಗೆ ನಾನು ಇದನ್ನೇ ಮಾಡ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಅತ್ತೆ ಮಾವ ಇದೆಲ್ಲ ತಿನ್ನೋದಿಲ್ಲ, ಹಸ್ಬೆಂಡ್ ಕೂಡ ತಿನ್ನೋದಿಲ್ಲ, ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಎಲ್ಲ ಅವರಿಗೆ ದೂರ. ಹಾಗೆ ನಾನು ಇವತ್ತು ನನಗೆ ಮತ್ತು ಸಿಯಾನಿಗೆ ಇದೆ ಬ್ರೇಕ್ಫಾಸ್ಟಿಗೆ, ಮತ್ತು ಕೊಂಡೋಗಲಿಕ್ಕೆ ಕೂಡ ಅದೇ ಅವನಿಗೆ ಲಂಚಿಗೆ. ಡೇಲನೇ ಏನು ತಿಂತಾನೆ ನೋಡಬೇಕಷ್ಟೆ, ಮತ್ತು ನೆನ್ನೆದಲ್ವ ಹಿಟ್ಟಿದ್ದದು ಸ್ವಲ್ಪನೇ ಇದ್ದದ್ದು, ಹಾಗೆ ಅವರಿಗೆ ಕರೆಕ್ಟಾಗಿದೆ ನೀರು ದೋಸೆ. ಇವಾಗ ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಇವಾಗ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಕಟ್ ಮಾಡುವಾಗ ಹೀಗೆ ಜಸ್ಟ್ ಅವನಿಗೆ ಟ್ರಯಾಂಗಲ್ದು ಬೇಕು ಅಂತ ಅವನು ಸ್ಪೆಸಿಫಿಕಲಿ ಹೇಳಿದ್ದ, ಮೆನ್ಷನ್ ಮಾಡಿದ್ದ, ನನಗೆ ಸ್ಕ್ವೇರ್ ಸ್ಯಾಂಡ್ವಿಚ್ ಬೇಡ, ಟ್ರಯಾಂಗಲ್ ಬೇಕು ಅಂತ ಹೇಳಿ. ಅವನೆಲ್ಲೋ ನೋಡಿದ್ದಾನೆ ಹಾಗೆ ಟ್ರಯಾಂಗಲ್ ಅಂತ ಹೇಳಿ ಅವನಿಗೆ ತುಂಬ ಖುಷಿಯಾಗಿದೆ. ಇವತ್ತು ತುಂಬ ಖುಷಿಯಿಂದ ಹೋಗಿದ್ದಾನೆ ಕೂಡ ಸ್ಕೂಲಿಗೆ. ಹೀಗಿದ್ದು ನಾನು 4 ಪೀಸಸನ್ನು ಕೊಟ್ಟಿದ್ದೆ, ಹಾಗೆ ಅದು ಪೂರ್ತಿ ಅವನು ತಿಂದು ಬಂದಿದ್ದಾನೆ ಖುಷಿಯಿಂದ. ಕೆಲವೊಮ್ಮೆ ಪಾಪ ಸುಮ್ಮನೆ ಆಟ ಆಡ್ತಾ ಇರ್ತಾನೆ, ಕೆಲವೊಮ್ಮೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾನೆ, ಡಿಪೆಂಡ್ ಆಗ್ತದೆ ಅವನು ಎದ್ದಾಗದ್ದು, ಒಂದು ನಿದ್ದೆ ಆಗಿದೆ ಇಲ್ಲ ಅಂತೆಲ್ಲ ಹೇಳಿ ಮೂಡ್ ಮೇಲೆ. ಮತ್ತು ಇವನೊಬ್ಬ ಇದ್ದಾನೆಲ್ಲ ಉಪದ್ರ ಮಾಡಲಿಕ್ಕೆ, ಅವನೇನಾದರೂ ಉಪದ್ರ ಮಾಡಿದರೆ, ನೋವು ಮಾಡಿದ್ರೆಲ್ಲ ಸಿಟ್ಟು ಬರ್ತದೆ ಅವನಿಗೆ ಕೂಡ. ಇಬ್ಬರು ಚಿಕ್ಕವರಾಗಿರೋದ್ರಿಂದ ಈಗ ನಾವು ಹೇಗಿರ್ತಾರೆ ಅಂತ ಹೇಳಿ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ದೊಡ್ಡವನಾಗಿ ಡೇಲನ್ನು ಹಾಗೆ ಆಗದಿದ್ದರೆ ಸಾಕು, ಇಲ್ಲದೆ ತುಂಬ ಕಷ್ಟ ಆಗಲಿಕ್ಕಿದೆ ನನಗೆ ನೋಡ್ಕೊಳ್ಳಿಕ್ಕೆ. ಇವಾಗನೇ ಎಷ್ಟು ನೋಡಿದ್ರು, ಎಷ್ಟು ಜಾಗ್ರತೆ ಮಾಡಿದರೂ ಕೂಡ ಸಾಕಾಗೋದಿಲ್ಲ ಅಂತ ಒಂದು ದೊಡ್ಡ ಕೆಲಸ ತಂದಿಟ್ಟಿದ್ದಾನೆ ಡೇಲನ್ನು. ನಾವಂತೂ ಒಮ್ಮೆ ಫುಲ್ ಶೇಕಾಗಿ, ನಾನು ಸ್ಪೆಷಲಿ ನಾನದು ಕಣ್ಣಾರೆ ನೋಡಿ ನನಗೆ ನಾನು ಶೇಕಾಗಿ ಹೋದೆ ಅಂತ ಒಂದು ವಿಷಯ ನಡೆದಿದ್ದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿ ಅದರ ಬಗ್ಗೆನೇ ಶೇರ್ ಮಾಡ್ತೇನೆ. ಹೀಗಾಯಿತು, ಏನೆಲ್ಲ ಫಸ್ಟ್ ಏಡ್ ಮಾಡಿದ್ವಿ, ಅದು ಇದು ಎಲ್ಲ ನಾನು ಕರೆಕ್ಟಾಗಿ ಹೇಳ್ತೇನೆ. ಈ ವಿಡಿಯೋದಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿದರೆ ಅದು ಆಚೆ ಈಚೆ ಆಗ್ತದೆ, ಎರಡು ಕೂಡ ಮಿಕ್ಸಪ್ ಆದ ರೀತಿಯಲ್ಲಿ ಆಗ್ತದೆ. ಸೊ ಈಗ ಪರವಾಗಿಲ್ಲ, ಹುಷಾರಿದ್ದಾನೆ, ಬಟ್ ಅದು ಏನು ಅಂತ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗಾಗಿ ಎಂಥದ್ದು ಹೇಳಲಿಕ್ಕೆ ಬಂದೆ ಮರ್ತೋಯ್ತಾಯ್ತಾ. ಸೊ ಹಾಗೆ ಇದು ಬೆಳಿಗ್ಗೆದು ವಿಡಿಯೋ. ನಾನು ಸ್ವಲ್ಪ ಹೊತ್ತು ಮಾವನ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ಸ್ವಲ್ಪ ಹೊತ್ತು ತೊಟ್ಟಿಲನ್ನು ದೂಡಿ ಅಂತ ಅವನು ಕೂಗ್ತಾ ಇದ್ದ. ಹಾಗೆ ನಾನು ಕೂಡ ನನಗೆ ಬೆಳಿಗ್ಗೆದು ಬೇಗ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಆದರೆ ಹಸಿವಾಗ್ತದೆ, ನೈಟೆಲ್ಲ ಫೀಡ್ ಕೊಟ್ಟು ಕರೆಕ್ಟ್ ಮಲಗೋದು ಇಲ್ಲ ಕೂಡ ಇವರು ಇಬ್ಬರು ಸಹ ಚಿಕ್ಕವರು. ಹಾಗೆ ನನಗೆ ತುಂಬ ಹಸಿವಾಗ್ತಾಯಿತ್ತು. ನಾನು ಸಿಯಾನ್ ಇಬ್ಬರು ಕೂಡ ಸ್ಯಾಂಡ್ವಿಚನ್ನೇ ತಿಂದಿದ್ದೇವೆ. ಹಸ್ಬೆಂಡ್ ಮತ್ತು ಅತ್ತೆ ಮಾವ ಎಲ್ಲ ನೀರು ದೋಸೆನ ತಿಂದಿದ್ದಾರೆ. ಮಾವಂದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿದೆ, ನಾನು ರೆಡಿ ಮಾಡುವಾಗಲೇ ಅವರು ಬ್ರೇಕ್ಫಾಸ್ಟ್ ಮಾಡ್ತಾರೆ, ಹಾಗಾಗಿ ಅವರನ್ನು ಕುತ್ಕೊಳಿಸಿದ್ದೇನೆ. ಇವತ್ತು ಸ್ಕೂಲಲ್ಲಿ ರೆಡ್ ಡೇ ಇದೆ, ಹಾಗೆ ಇದನ್ನೇ 1 ವಾರದಿಂದ ಹೇಳಿ ಸಿಯಾನ್ ತುಂಬ ಖುಷಿಯಿಂದ ಹೊರಟಿದ್ದಾನೆ. ರೆಡ್ ಡೇಗೋಸ್ಕರ ಕಾಯ್ತಾ ಇದ್ದ, ಹಾಗೆ ರೆಡ್ ಡೇ ಇವತ್ತು ಫೈನಲಿ. ಹಾಗೆ ರೆಡ್ ಬಟ್ಟೆ ಮತ್ತು ಎಲ್ಲ ಟಾಯ್ಸ್ ಎಲ್ಲ ರೆಡ್ ತೆಗೊಳ್ಳಿಕ್ಕೆ, ಹಾಗೆ ಹಸ್ಬೆಂಡ್ ಬೆಳಿಗ್ಗೆನೆ ಅಯನ್ನೆಲ್ಲ ಮಾಡಿ ರೆಡಿ ಮಾಡಿಸ್ತಾ ಇದ್ದಾರೆ ಅವನನ್ನು. ಹಾಗೆ ನಾನೊಂದು 2 ಫೋಟೋ ತೆಗೆಯುವ ಅಂತ ಹೇಳಿ ಪೋಸ್ ಕೊಡಲಿಕ್ಕೆ ಹೇಳಿದೆ. ಅವನಿಗೆ ಈ ಫೋಟೋಗೆ ನಿಲ್ಲೋದು, ಫೋಟೋ ತೆಗೆಸೋದು ಅದೆಲ್ಲ ಅಷ್ಟು ಇಷ್ಟ ಇಲ್ಲ. ಜಸ್ಟ್ ಹಾಗೆ ಏನಾದರೂ ಒಂದು ಫನ್ನಿ ಏನಾದರೂ ಫೇಸಸ್ ಏನಾದರೂ ಮಾಡ್ತಾನೆ ಅಷ್ಟೇ, ಅದನ್ನು ಬಿಟ್ಟು ಹಾಗೆ ಅಂಥ ಒಂದು ಇಂಟ್ರೆಸ್ಟ್ ಇಲ್ಲ. ಇನ್ನೊಂದಕ್ಕೆ ವಿಷಯ ಅಂತ ಗೊತ್ತಿಲ್ಲ, ಅವನು ನಿಂತಿದ್ದಕ್ಕೆ ಇವನು ಕೂಡ ನಿಂತಿದ್ದಾನೆ. ವಿಷಯ ಏನಂತ ಅವನಿಗೆ ಸಹ ಗೊತ್ತಿಲ್ಲ, ಯಾಕೆ ನಿಲ್ಲಲಿಕ್ಕೆ ಹೇಳಿದ್ದಾರೆ, ಯಾಕೆ ತೆಗಿತಾ ಇದ್ದಾರೆ ಅಂತ ಹೇಳಿ.
ಈಗ ಸಿಯಾನ್ ಕೂಡ ಸ್ಕೂಲಿಗೆ ಹೋಗಿದ್ದಾನೆ. ಈಗ ಒಂದು ಸ್ವಲ್ಪ ಮನೆ ಖಾಲಿ ಆದ ರೀತಿಯಲ್ಲಿ ಅನ್ನಿಸ್ತದೆ, ಸ್ವಲ್ಪ ಹೊತ್ತು ಅಷ್ಟೇ. ಮತ್ತೆ ಅವನೇ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅವನಷ್ಟಕ್ಕೆ ಆಟ ಆಡ್ತಾ ಇರ್ತಾನೆ, ಅವನ ಟಾಯ್ಸಲ್ಲಿ ಎಲ್ಲ ಆಟ ಆಡೋದು. ನಾನು ಆಲ್ರೆಡಿ ಹೇಳಿದ್ದೇನೆ ಸ್ಕ್ರೀನ್ ಟೈಮ್ ನಾನು ಆದಷ್ಟು ಕಟ್ ಮಾಡ್ತೇನೆ ಅಂತ ಹೇಳಿ. ಹಾಗೆ ಕೆಲವೊಮ್ಮೆ ನನಗೆ ಅನಿವಾರ್ಯ ಅನಿಸುವಾಗ, ಅಂದರೆ ನನಗೆ ಎಲ್ಲಿಗಾದರೂ ಈಗ ನಾನು ವಾಶ್ರೂಮ್ ಯೂಸ್ ಮಾಡಬೇಕಾ ಹಾಗಿರುವಾಗ ನಾನು ಟಿ ವಿ ಹಾಕಿ ಕೂತ್ಕೊಳ್ಳಿಸ್ತೇನೆ ಸ್ವಲ್ಪ ಹೊತ್ತಿಗೆ. ಅಥವಾ ನನಗೆ ಬೇರೆ ಏನಾದರೂ ಕೆಲಸ ಇದ್ದರೆ ಬಾತ್ರೂಮ್ ತೊಳೆಯುವಂಥದ್ದು ಅಥವಾ ಬಟ್ಟೆ ಮಡಚುವಂಥದ್ದು ಆ ರೀತಿ ಏನಾದರೂ ಇದ್ದರೆ ಮಾತ್ರ. ಇಲ್ಲಾಂದರೆ ನಾನು ಬಟ್ಟೆ ಮಡಿಸ್ತಾ ಇರುವಾಗ ಅವನು ಮಡಿಸಿ ಇಟ್ಟಂತಹ ಬಟ್ಟೆಗಳನ್ನು ತೆಗೆದು ಬಿಸಾಡ್ತಾ ಇರ್ತಾನೆ. ಅಂಥ ಟೈಮ್ನಲ್ಲಿ ಮಾತ್ರ ಟಿ ವಿ ಹಾಕಿ ಕೊಡ್ತೇನೆ. ಇಲ್ಲಾದರೆ ಅವನ ಒಂದು ಎಜುಕೇಷನಲ್ ಟಾಯ್ಸಲ್ಲಿ ಏನೆಲ್ಲ ತರಿಸಿದ್ದೇನಲ್ಲ ಅದರಲ್ಲೇ ಆಟ ಆಡ್ತಾ ಇರ್ತಾನೆ. ಇಲ್ಲಾದರೆ ಏನಾದರೂ ಒಂದು ಹೊಸತ್ತೇನಾದರೂ ಕೊಟ್ಟು ಬಿಡ್ತೇನೆ ಅವನಿಗೆ, ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಹಾಗೆ ತುಂಬ ಧೂಳು, ನಮ್ಮದು ಮನೆ ಇವಾಗ ರೋಡ್ ಸೈಡಲ್ಲಿರೋದ್ರಿಂದ ತುಂಬ ಅಂದರೆ ತುಂಬ ಧೂಳು ಬರ್ತದೆ. ಹಾಗೆ ನಮ್ಮ ಮ್ಯಾಟ್ ಉಂಟಲ್ಲ, ಫಸ್ಟಿಗೆ ನಾವು ಮೇಲೆ ಬರುವಲ್ಲಿರುವಂಥ ಮ್ಯಾಟ್, ಅದನ್ನು ಹಸ್ಬೆಂಡ್ ಮತ್ತು ಅತ್ತೆ ಸೇರಿ ನೀರು ಹಾಕಿ ತೊಳಿತಾ ಇದ್ದರು. ಅಂದರೆ ತುಂಬ ಅದರಲ್ಲಿ ಮಣ್ಣಿದ್ದರೆ ಅದನ್ನೇ ಮೆಟ್ಟಿ ಒಳಗೆ ಬರುವಾಗ ಇಡೀ ಮನೆ ಕೂಡ ಗಲೀಜಾಗ್ತದೆ. ಚಿಕ್ಕ ಮಕ್ಕಳಿರುವ ಮನೆ ಆದಷ್ಟು ಕ್ಲೀನ್ ಇಟ್ಕೊಳ್ಬೇಕು. ಇದನ್ನು ನಾನು ಮನೆಗೆ ಹೋದಾಗ ತೋರಿಸಿದ್ದೆ ಅಲ್ವಾ, ನಾನು ಮಲ್ಬರಿದು ಗಿಡ ತಂದಿದ್ದೇನೆ ಅಂತ ಹೇಳಿ. ಅದನ್ನು ನನಗೆ ಅಂದರೆ ಟೈಮ್ ಸಿಗಲಿಲ್ಲ. ನಾವು ಹೋದ ದಿನ, ಅಂದರೆ ನಾವು ಇಲ್ಲಿಂದ ನಮ್ಮ ತಾಯಿ ಮನೆಗೆ ಹೋಗೋ ದಿನ ಇಲ್ಲಿ ಒಂದು ನಮ್ಮ ನೇಬರಿದೊಂದು ಡೆತ್ ಆಗಿತ್ತು ರೋಡ್ ಆ್ಯಕ್ಸಿಡೆಂಟಲ್ಲಿ. ಹಾಗೆ ಅಷ್ಟು ನಮಗೆ ಹಿಂದೆ ಬಂದ ನಂತರ ಕೂಡ ಮಗುವನ್ನು ನೆಕ್ಸ್ಟ್ ಡೇ ನಮಗೆ ಹಾಸ್ಪಿಟಲಿಗೆ ಎಲ್ಲ ಕರ್ಕೊಂಡು ಹೋಗಲಿಕ್ಕಿತ್ತು. ಹಾಗೆ ಒಂದು 4-5 ಡೇಸ್ ತನಕ ಅದನ್ನು ನೆಡಲಿಕ್ಕೇ ಆಗಲಿಲ್ಲ ನನಗೆ. ಬಟ್ ನಾನೊಂದು ಶೇಡ್ ಇರುವ ಪ್ಲೇಸಲ್ಲಿ ನೀರಲ್ಲಿ ಅದನ್ನು ಬಕೆಟಲ್ಲಿ ನೀರು ಹಾಕಿ ಆ ಕಡ್ಡಿಗಳನ್ನು ಅದರಲ್ಲಿ ಇಳಿಸಿ ಇಟ್ಟಿದ್ದೆ. ಅದಾದ ನಂತರ ನನಗೆ ಹೋಪ್ಸ್ ಇರಲಿಲ್ಲ ಅದು ಬದುಕ್ತದೆ ಅಂತ ಹೇಳಿ. ನಾನು ಆ್ಯಕ್ಚುಲಿ 5th ಡೇನೋ ನಾನು ಅದನ್ನು ನೆಟ್ಟಂಥದ್ದು ತಂದ ನಂತರ. ಹಾಗೆ ನಾನು ಅದರದ್ದು ಎಲೆಯನ್ನೆಲ್ಲ ತೆಗೆದು ಆದಷ್ಟು ಅದು ಜೀವ ಆಗೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಲಿ, ಎಲೆಗೆ ನ್ಯೂಟ್ರಿಯೆಂಟ್ಸನ್ನು ತಲುಪಿಸೋದು ನಿಲ್ಲಿಸಲಿ ಅಂತ ಹೇಳಿ ಅದರ ಎಲೆಯನ್ನೆಲ್ಲ ತೆಗೆದು ಕಡ್ಡಿಯನ್ನು ಚುಚ್ಚಿ ಇಟ್ಟಿದ್ದೆ ಆ ಒಂದು ಜಾಗದಲ್ಲಿ. ಅಲ್ಲಿ ಮೊದಲೊಂದು ಅಡಿಕೆ ಗಿಡವನ್ನು ನೆಟ್ಟಿದ್ರು, ಅದು ಸತ್ತೋಗಿತ್ತು. ಅದೇ ಒಂದು ಗುಂಡಿಗೆ ನಾನು ಅದನ್ನು ಚುಚ್ಚಿ ಇಟ್ಟಿದ್ದೆ. ಬಟ್ ಮಿರಾಕ್ಲೆಸ್ಲಿ ಅದು ದೇವರ ದಯೆಯಿಂದ ಚಿಗುರು ಬರ್ತಾ ಇದೆ ಇವಾಗ. ನನಗಂತೂ ತುಂಬ ಖುಷಿ. ಇನ್ನು ಯಾವಾಗ ಅದರಲ್ಲಿ ಫ್ರೂಟ್ಸನ್ನು ಪ್ಲಕ್ ಮಾಡಲಿಕ್ಕೆ ಆಗ್ತದೆ ನೋಡಬೇಕಷ್ಟೇ. ನಾನಂದರೆ ಹೆಚ್ಚು ಏನನ್ನು ಕೂಡ ನನಗೆ ತುಂಬ ಆಸೆ ಇದೆ ಅದು ಹಾಕ್ಬೇಕಂತ ಹೇಳಿ. ಆದರೆ ನಾನೇನು ಹಾಕ್ತಾಯಿಲ್ಲ. ಯಾಕೆಂದರೆ ನಮಗೆ ಇನ್ನು ಏಪ್ರಿಲ್ ಮೇಯಲ್ಲಿ ಸ್ವಲ್ಪ ನೀರಿನ ಅಭಾವ ಆಗಲಿಕ್ಕಿದೆ. ಯಾಕೆಂದರೆ ಬಾವಿ ಮಾತ್ರ ಇರುವಂಥದ್ದು ಸೋರ್ಸ್ ಆಫ್ ವಾಟರ್. ಮತ್ತು ಇನ್ನು ಪಂಚಾಯಿತಿ ನೀರು ಕೂಡ ಕುಡಿಲಿಕ್ಕೆಲ್ಲ ನಮಗೆ ಏನಾದರೂ ಬೇಕಾದರೆ ಪಂಚಾಯಿತಿ ನೀರು ಆ ರೀತಿ ಏನಾದರೂ ತಗೊಳ್ಬೇಕಷ್ಟೇ. ಯಾಕೆಂದರೆ ಇದು ಅಷ್ಟೊಂದು ನೀರಿರುವಂಥ ಲ್ಯಾಂಡಲ್ಲ ಈಚೆ ಎಲ್ಲ. ನಮ್ಮ ಅಲ್ಲಿ ಹಳೆ ಮನೆ ಹತ್ರ ಆದರೆ ಎಷ್ಟು ಬೇಕಷ್ಟು ನೀರಿತ್ತು, ಇಡೀ ದಿನ ಬೇಕಾದರೂ ಸ್ನಾನ ಮಾಡ್ತಾ ಕೂತ್ಕೊಳ್ಬೋದು, ಅಷ್ಟು ನೀರಿತ್ತು. ಆದರೆ ಇಲ್ಲಿ ಜಾಗ ಕೂಡ ಚಿಕ್ಕದು, ಕೃಷಿ ಎಲ್ಲ ಏನಿಲ್ಲ ಅಲ್ಲ, ಹಾಗಾಗಿ ನೀರಿನ ಅಭಾವ ಕೂಡ ಇದೆ. ಹಾಗೆ ಆದಷ್ಟು ಜಾಗ್ರತೆ ಮಾಡಿ ನಾವು ಇವಾಗ ಯೂಸ್ ಮಾಡುವಂಥದ್ದು. ಮತ್ತು ಇದು ಕ್ರಿಸ್ಮಸ್ಸಿಗೆ ಮುಂಚೆ ಶೂಟ್ ಮಾಡಿದಂಥ ವಿಡಿಯೋ, ಹಾಗಾಗಿ ನಾನು ಕ್ರಿಸ್ಮಸ್ಸಿಗೆ ಸ್ವಲ್ಪ ಎಲ್ಲ ಅಂದರೆ ಕ್ಲೀನಿಂಗ್ ಆಲ್ರೆಡಿ ಕ್ಲೀನ್ ಇದೆ. ಯಾಕೆಂದರೆ ಡಿಸೆಂಬರ್ 1st ವೀಕಲ್ಲಿ ನಮಗೆ ಹಬ್ಬ ಇತ್ತು, ಆಗ ಕೂಡ ಕ್ಲೀನ್ ಮಾಡಿದ್ದೇನೆ. ಹಾಗೆ ಈಗ ಪುನಃ ಒಮ್ಮೆ ಡಸ್ಟಿಂಗ್ ಎಷ್ಟು ಬೇಕಾದರೂ ಸಿಗ್ತದೆ ಮನೆಯಲ್ಲಿ ಹುಡುಕಿದರೆ. ಹಾಗೆ ಒಮ್ಮೆ ಡಸ್ಟಿಂಗನ್ನೆಲ್ಲ ಮಾಡುವ ಅಂತ ಹೇಳಿ ಹೌಸ್ ಹೆಲ್ಪ್ ಬರಲಿಕ್ಕೆ ಮುಂಚೆನೇ ಇದನ್ನೆಲ್ಲ ಮಾಡಿ ಇಟ್ಕೊಂಡ್ರೆ ಅವರು ಬಂದು ನೆಲ ಒರೆಸುವಾಗ ಕ್ಲೀನ್ ಆಗ್ತದೆ ಅಂತ ಹೇಳಿ. ಮತ್ತು ಈ ಒಂದು ಪರ್ಟಿಕ್ಯುಲರ್ ಬಾಕ್ಸ್ ಏನಿದೆ ಇದನ್ನು ನಾವು ಇನ್ವರ್ಟರ್ ಇಡಲಿಕ್ಕೆ ಅಂತ ಹೇಳಿ ಮಾಡಿಸಿದ್ದು. ಬಟ್ ಇನ್ವರ್ಟರ್ ಬ್ಯಾಟ್ರಿ ಇದರಲ್ಲಿ ಫಿಟ್ ಆಗಲಿಲ್ಲ. ಹಾಗೆ ಇದೊಂದು ಫರ್ನಿಚರ್ ಸಪ್ರೇಟಾಗಿ ಉಂಟು. ಈ ಫರ್ನಿಚರನ್ನೆಲ್ಲ ನಾವು ಮಾಡಿಸಿರುವಂಥದ್ದು, ಹೇಳಿ ನಮ್ಮದೇ ವುಡ್ಡನ್ನು ಕೊಟ್ಟು ಮಾಡಿಸಿರುವಂಥದ್ದು. ಹಾಗಾಗಿ ನಮ್ಮ ಪ್ರತಿಯೊಂದು ಫರ್ನಿಚರ್ ಕೂಡ ಕಸ್ಟಮೈಸ್ಡ್, ರೆಡಿಮೇಡನ್ನು ತಂದಂಥದ್ದಲ್ಲ. ಹಾಗೆ ತುಂಬ ವೆಯ್ಟ್ ಕೂಡ ಇದೆ ಪ್ರತಿಯೊಂದು. ಹಾಗಿದ್ರೆ ಬ್ಯಾಕ್ ಸೈಡಲ್ಲಿ ಒಂದು ಓಪನಿಂಗ್ ಕೂಡ ಇದೆ. ಅದು ಇನ್ವರ್ಟರ್ದು ವಯರ್ ಬೋರ್ಡಿಗೆ ಕನೆಕ್ಷನ್ ಕೊಡಬೇಕಲ್ಲ, ಅದಕ್ಕೆ ಅಂತ ಇರುವಂಥದ್ದು. ಈಗ ಸದ್ಯಕ್ಕೆ ನಾನು ಇದರಲ್ಲಿ ನಮ್ಮ ಹಳೆ ಮನೆಯಲ್ಲಿ ಬೆಡ್ರೂಮಲ್ಲಿ ಇದ್ದಂಥ ಫೋಟೋ ಫ್ರೇಮ್ಸನ್ನೆಲ್ಲ ಇಟ್ಕೊಂಡಿದ್ದೆ. ಮತ್ತು ಎಕ್ಸ್ಟ್ರಾ ಯೂಸ್ ಆಗದ ಎಕ್ಸ್ಟ್ರಾ ಬಲ್ಬ್ಸ್ ಅಂಥದ್ದನ್ನೆಲ್ಲ ಇಟ್ಟಿದ್ದೆ. ಯಾಕೆಂದರೆ ಇದು ಮ್ಯಾಗ್ನೆಟ್ ಇದೆ ಇದರಲ್ಲಿ ಡೋರಿಗೆ. ಹಾಗೆ ಡೇಲನಿಗೆ ಓಪನ್ ಮಾಡಲಿಕ್ಕೆ ಅವನಿಗಂದರೆ ಐಡಿಯಾ ಇಲ್ಲ, ಹಾಗಾಗಿ ಅವನು ಓಪನ್ ಮಾಡಲಿಲ್ಲ ಇಷ್ಟರ ತನಕ. ಇನ್ನು ನಾನಿವತ್ತು ಓಪನ್ ಮಾಡಿದ್ದು ನೋಡಿ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಅವನು ನೇತಾಡಿ ಆದರೂ ಅದರಲ್ಲಿ ಓಪನ್ ಮಾಡಲಿಕ್ಕೆ ನೋಡ್ತಾನೆ, ಅಂಥ ಹುಡುಗ ಅವನು. ಹಾಗೆ ಅಲ್ಲಿ ಅವನು ಆಟ ಆಡ್ತಾ ಇದ್ದ ಒಂದು ಸೈಡಲ್ಲಿ. ನನಗೆ ಕ್ಲೀನ್ ಮಾಡುವಾಗ ಬಿಲ್ಡಿಂಗ್ ಬ್ಲಾಕ್ ಸಿಕ್ತು, ಅದನ್ನು ಕೂಡ ಅವನಿಗೆ ಕೊಟ್ಟಿದ್ದೇನೆ ನಾನು. ಹಾಗೆ ಹೊಸತ್ತೇನಾದರೂ ನೋಡಿದರೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಇದರ ಒಳಗೆ ಏನು ಮಾಡ್ತಾಯಿದೆ ಅಂತ ಹೇಳಿದರೆ, ಹಲ್ಲಿ ಉಂಟಲ್ಲ, ಹಲ್ಲಿ ಹಿಂದೆಯಿಂದ ಹೋಗಿ ಒಳಗೆ ಮೊಟ್ಟೆ ಇಡ್ತಾ ಉಂಟು. ಹಾಗೆ ನಾನಿವಾಗ ಅದಕ್ಕೊಂದು ಜುಗಾಡ್ ಐಡಿಯಾ ಮಾಡುವ ಅಂತ ಹೇಳಿ ಅದನ್ನು ಆದಷ್ಟು ನನ್ನ ಕಣ್ಣ ಮುಂದೆನೇ ಇರುವ ಹಾಗೆ ಈ ಜಾಗಕ್ಕೆ ಇಡುವ ಅಂತ ಹೇಳಿ ಸ್ವಲ್ಪ ಚೇಂಜಸನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಸೆಂಟರ್ ಟೇಬಲ್ ಏನಿದೆ ಅದನ್ನು ನಾವೀಗ ಸೆಂಟರ್ ಟೇಬಲ್ ಆಗಿ ಇಡ್ತಾ ಇಲ್ಲ, ಚಿಕ್ಕ ಮಕ್ಕಳು ಇರೋದ್ರಿಂದ ತಾಗ್ತದೆ ಅಂತ ಹೇಳಿ. ಪ್ರಾಯದವರೆಲ್ಲ ಇರುವಾಗ ಆಚೆ ಈಚೆ ಓಡಾಡುವಾಗ ಕಾಲಿಗೆಲ್ಲ ತಾಗ್ತದೆ. ಹಾಗೆ ನಾವು ಸೆಂಟರ್ ಟೇಬಲ್ ರೀತಿಯಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇಲ್ಲಾಂದರೆ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಒಂದು ರಗ್ಗನ್ನು ಹಾಕಿ ಮಧ್ಯದಲ್ಲಿ ಇಡುವ ಅಂತ ಹೇಳಿ. ಆದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಸ್ಪೇಸ್ ಸಾಕಾಗೋದಿಲ್ಲ, ಅದಕ್ಕೆ ನಾನು ಸೈಡಲ್ಲೇ ಇಟ್ಕೊಳ್ತಾ ಇರುವಂಥದ್ದು. ಮತ್ತು
ಈಗ ನಾನು ಇದಕ್ಕೊಂದು ರಟ್ಟು ಪೀಸನ್ನು ಇಟ್ಟು ಅದಕ್ಕೆ ಈ ಗಮ್ಟೆಪನ್ನು ಹಾಕಿ ಹಿಂದೆ ಪಲ್ಲಿ ಎಂಟ್ರಾಗುವಂಥ ಜಾಗವನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ಮತ್ತು ಇದನ್ನು ನಮ್ಮ ವಾಲ್ ಕ್ಲಾಕ್ ಏನಿದೆ ಅಲ್ಲ, ಆ ವಾಲ್ ಕ್ಲಾಕ್ ಗೊತ್ತಿಲ್ಲದವರಿಗೆ ಹೇಳುವಂಥದ್ದು ನಾನೇ ಮಾಡಿದ ಆಯಿತಾ ರೆಸಿನಲ್ಲಿ. ನನಗೆ ತುಂಬ ಇಷ್ಟ ಆದೊಂದು ಕ್ಲಾಕ್. ನನಗೆ ಏನೋ ಒಂಥರ ಮೈಂಡ್ ರಿಫ್ರೆಶ್ ಆದಾಗೆ ಅನಿಸುವಂಥದ್ದು ಬೆಳಿಗ್ಗೆ ಅದರಲ್ಲಿ ಟೈಮ್ ನೋಡುವಾಗ. ತುಂಬ ಚೆನ್ನಾಗಿದೆ, ಒಂದು ಪೀಸ್ ಆಫ್ ಆರ್ಟ್ ಅದು. ಕ್ಲಾಕ್ ಅಂತಲೇ ಅಲ್ಲ, ಒಂದು ಪೀಸ್ ಆಫ್ ಆರ್ಟ್. ಅದರಲ್ಲಿ ನಾವು ಕ್ಲಾಕ್ ರೀತಿಯಲ್ಲಿ ಮಾಡಿ ಟೈಮ್ ನೋಡುವಂಥದ್ದಷ್ಟೇ. ಅದನ್ನು ನಾನಿವಾಗ ಈ ಸೈಡಿಗೆ ಇಟ್ಕೊಂಡಿದ್ದೇನೆ. ಮತ್ತು ಅದರಲ್ಲಿ ಏನೆಲ್ಲ ಇಡಬೇಕು ಅದನ್ನು ಕೂಡ ಇಟ್ಕೊಂಡಿದ್ದೆ. ಅವತ್ತಿನ ದಿನ ನಾನೇನು ಹೆಚ್ಚು ಶೂಟ್ ಮಾಡಲಿಲ್ಲ, ಮತ್ತು ತುಂಬ ಬ್ಯುಸಿ ಇದ್ವಿ ಆ ದಿನ. ಹಾಗಾಗಿ ಮತ್ತು ಮಧ್ಯಾಹ್ನ ನಂತರ ಮಸಾಲ ಕ್ಯಾಶ್ಯೂಸನ್ನು ಮಾಡಲಿಕ್ಕಿತ್ತು. ಹಾಗೆ ನಾನು ಮಸಾಲ ಕ್ಯಾಶ್ಯೂಗೆಲ್ಲ ಮಸಾಲವನ್ನು ರೆಡಿ ಮಾಡಿ ಮ್ಯಾರಿನೇಷನನ್ನು ಮಾಡಿದ್ದೆ. ಹಾಗೆ ಸ್ವಲ್ಪ ಮ್ಯಾರಿನೇಷನನ್ನು ಮಾಡಿದ ನಂತರ ಅದರ ಒಂದು ಕ್ವಾಲಿಟಿ ಚೆಕ್ಕಿಗೋಸ್ಕರ ಫಸ್ಟೇ ಏರ್ ಫ್ರೈ ಮಾಡಿ ನೋಡುವಂಥದ್ದು. ನಮ್ಮ ಏರ್ ಫ್ರೈಯರಲ್ಲಿ ಹಾಕಿ ಒಂದು ಸ್ವಲ್ಪ ಅಂದರೆ ಒಂದು 50 ಗ್ರಾಮ್ಸ್ ಆ ರೀತಿಯಲ್ಲಿ ಹಾಕಿ ಟೇಸ್ಟನ್ನು ನೋಡಿ ಕರೆಕ್ಟ್ ಇದೆ ಆದರೆ ಎಲ್ಲ ಮಸಾಲ ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟ್ ವೈಸ್ ಚೆನ್ನಾಗಿದೆ ಆದರೆ ಮತ್ತು ಅದು ಫುಲ್ಲು ಫೈನಲ್ ಬ್ಯಾಚ್ ಅಪ್ರೂವ್ ಆಗುವಂಥದ್ದು. ಹಾಗೆ ಅದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ವೆಬ್ಸೈಟಿಂದ ನಿಮಗೆ ಆರ್ಡ್ರ್ ಮಾಡ್ಬೋದು. ಕ್ಯಾಶ್ಯೂಸ್ ಬೇಕಾದರೆ ಮಸಾಲ ಕ್ಯಾಶ್ಯೂ, ಪ್ಲೇನ್ ಕ್ಯಾಶ್ಯೂ, ಚಾಕ್ಲೇಟ್ ಕ್ಯಾಶ್ಯೂ ಯಾವುದು ಬೇಕಾದರೂ www.kajuveda.in ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಬೇಕಾದರೆ. ಮತ್ತು ಹನಿ ಕೂಡ ಇದೆ, ಪ್ಯೂರ್ ಹನಿ ನಮ್ಮದೇ ಫಾರ್ಮಲ್ಲಿ ನಾವು ಇಟ್ಟಿರುವಂಥ ನಮ್ಮ ತೋಟ ಇದೆಯಲ್ಲ, ಅಲ್ಲಿ ಜೇನಿದು ಬಾಕ್ಸ್ಗಳಿದೆ, ಜೇನು ಪೆಟ್ಟಿಗೆಗಳು. ಮತ್ತು ನಾವು ಬೇರೆ ಕಡೆ ಕೂಡ ಅದನ್ನು ತಗೊಂಡೋಗಿ ಇಡ್ತೇವೆ. ಅಲ್ಲಿಂದ ಸಿಗುವಂಥ ಫ್ರೆಶ್ ಪ್ಯೂರ್ ಜೇನು ನನ್ನ ಮಗುವಿಗೆಲ್ಲ ಕೊಡ್ತೇನಲ್ಲ ದೋಸೆಗೆಲ್ಲ ಹಾಕಿ, ಸೇಮ್ ಜೇನು ಕೂಡ ಅವೈಲೇಬಲ್ ಇದೆ. ಅದನ್ನು ನಾವು ಶಿಪ್ ಕೂಡ ಮಾಡ್ತೇವೆ, ನಿಮಗೆ ಯಾವ ಅಡ್ರೆಸ್ಸಿಗೆ ಬೇಕು ಅಲ್ಲಿಗೆ. ಅದನ್ನು ಕೂಡ ನೀವು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದರಿಂದ ವಾಟ್ಸಪ್ ಮಾಡಿಯೇ ಆರ್ಡ್ರ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಡಿವೈನ್ ಹನಿದು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೇನೆ, ಅದಕ್ಕೆ ನೀವು ಓನ್ಲಿ ವಾಟ್ಸಪ್ ಆಯಿತಾ, ಕಾಲ್ ಮಾಡಲಿಕ್ಕಿಲ್ಲ, ಅದು ನಮ್ಮ ನಂಬರ್ ಅಲ್ಲ. ಹಾಗೆ ಕಾಲ್ ಮಾಡಲಿಕ್ಕಿಲ್ಲ, ನೀವು ವಾಟ್ಸಪ್ ಮಾಡಿ ಅಲ್ಲಿಂದ ನೀವು ಅಡ್ರೆಸ್ಸನ್ನೆಲ್ಲ ಕಳಿಸಿ ಪೇಮೆಂಟನ್ನು ಮಾಡಿದ ನಂತರ ನಾವು ನಿಮಗೆ ಶಿಪ್ ಮಾಡ್ತೇವೆ. ಡಿವೈನ್ ಹನಿ ಬೇಕಾದರೆ, ಪ್ಯೂರ್ ಹನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.